ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆನ್ಲೈನಲ್ಲಿ ಎನ್ಯುಮರೇಷನ್ ಫಾರಮ್ನ ಈಸಿಯಾಗಿ ಭರ್ತಿ ಮಾಡಿ ಸಬ್ಮಿಟ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಒಂದು ವೇಳೆ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ರೆ ಅರ್ಜಿನ ನೀವು ಆಫ್ಲೈನು ಮನೆಗೆ ಬಂದು BLOಗಳು ಕೊಟ್ಟಿರ್ತಾರಲ್ಲ ಆಫ್ಲೈನ್ ಫಾರಮು ಅದನ್ನು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸಬ್ಮಿಟ್ ಮಾಡಿದ ನಂತರ ಲಾಸ್ಟಲ್ಲಿ ಈ ರೀತಿಯಾದಂಥ ಒಂದು ರೆಫರೆನ್ಸ್ ನಂಬರ್ ಕೂಡ ಬಂದಿರುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮದು ಅರ್ಜಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀವೇ ಮನೆಯಲ್ಲಿ ಮೊಬೈಲ್ ಫೋನಲ್ಲಿ ಕೂಡ ಅರ್ಜಿನ ಹಾಕ್ಬೋದು. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಮೊದಲಿಗೆ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ, ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆ್ಯಪ್ ಬರುತ್ತೆ ECI NET ಅಂತ ಹೇಳಿ ಟೈಪ್ ಮಾಡಿ ECI ನೆಟ್ ಅಂತ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನೀವು ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಆ ಆಪ್ಷನ್ ಬಂದು ನಿಮ್ಮದು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಥವಾ ನಿಮ್ಮ ತಂದೆ ತಾಯಿಯವರ ಹೆಸರಿದೆಯಾ ಚೆಕ್ ಮಾಡ್ಕೋಬೋದು. ಇಲ್ಲಿ ಹೆಸರು ಮುಖಾಂತರ ಕೂಡ ಸರ್ಚ್ ಮಾಡ್ಬೋದು. ಹೆಸರು 2002ರ ಮತಪಟ್ಟಿಯಲ್ಲಿ ಕರೆಕ್ಟಾಗಿರೋವಂಥದ್ದು ಹಾಕಿ ನೀವು ಸರ್ಚ್ ಮಾಡ್ತು ಅಂದರೆ ಈ ರೀತಿಯಾದಂಥ 2002ರ ಮತದಾರರ ಪಟ್ಟಿ ನಿಮ್ಮದು ಓಪನ್ ಆಗುತ್ತೆ. ಅಲ್ಲಿ ಪಾರ್ಟ್ ನಂಬರ್ ಅಂತ ಇದೆ, ಅದು ಮುಂದೆ ನಿಮ್ಮ ಅರ್ಜಿನ ಫೀಡ್ ಮಾಡಬೇಕಾದಾಗ ಅದು ಬೇಕಾಗ್ತದೆ. ಅದರಿಂದ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಂತರ ಸ್ನೇಹಿತರೆ ಮತ್ತೆ ಹಿಂದಕ್ಕೆ ಹೋಗಿ ನಿಮಗೆ ಈ ಒಂದು ಲೀಸ್ಟಲ್ಲಿ ಸಿಗಲಿಲ್ಲ ಅಂದರೆ ಪಕ್ಕದಲ್ಲಿ ಬಂದು ಇನ್ನು ಲಾಸ್ಟ್ SIR ಈ ರೋಲ್ ಅಂತಿದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ವೇವ್ ಅಂತ ಕ್ಲಿಕ್ ಮಾಡಿ ತದನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಸಿಂಪಲ್ ಆಗಿ ಡಿಸ್ಟ್ರಿಕ್ಟ್ ಅಂತ ಇದೆ, ಆಪ್ಷನ್ಗೆ ಬಂದು ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಬಂದು AC ನೇಮ್ ಅಂದರೆ ವಿಧಾನಸಭಾ ಕ್ಷೇತ್ರದ ಹೆಸರು, ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ. ನಂತರ ಪಕ್ಕದಲ್ಲಿ ಬಂದು ಪಾರ್ಟ್ ನಂಬರ್ ಅಂದರೆ ನಿಮ್ಮ ಬೂತ್ ನಂಬರು. 2002ರ ಮತಗಟ್ಟೆ ಸಂಖ್ಯೆ ನಿಮ್ಮದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾಗಿತ್ತು, ನಿಮ್ಮ ಊರಿನ ಮತಗಟ್ಟೆ ಸಂಖ್ಯೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ವಿಲೇಜ್ನ ಮತದಾರರ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇದು ವೆರಿ ಇಂಪಾರ್ಟೆಂಟು. ಈ ಒಂದು ನಂಬರು 2002ರ ಮತದಾರರ ಗುರುತಿನ ಚೀಟಿ ಇರುತ್ತಲ್ಲ, ವೋಟರ್ ID, ಅದರ ಹಿಂಭಾಗದಲ್ಲಿ ಇರ್ತದೆ. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮದೇ ವೋಟರ್ ID 2002ರಲ್ಲಿ ಇತ್ತು ಅಂದರೆ ನಿಮ್ಮ ಹಳೆಯ ವೋಟರ್ ID ಕಾರ್ಡ್ ಹಿಂಭಾಗದಲ್ಲಿ ಇರ್ತಕ್ಕಂಥ ಆ ಒಂದು ನಂಬರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕಿ ವೇವ್ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ 2002ರ ಮತದಾರರ ಪಟ್ಟಿ ನಿಮ್ಮೂರಿನ ಎಲ್ಲ ಜನಗಳ ಲೀಸ್ಟು ಇಲ್ಲಿ ಓಪನ್ ಆಗ್ತದೆ. ಅಲ್ಲಿ ಸ್ನೇಹಿತರೆ ನೀವು ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಬರುತ್ತೆ ನಿಮಗೆ ಆ ಸೀರಿಯಲ್ ನಂಬರ್ ಇದೆಯಲ್ಲ ನೋಡಿ, ಅದೇ ಕ್ರಮ ಸಂಖ್ಯೆ. ನಿಮ್ಮ ಊರಿನ ಮತದಾರರಲ್ಲಿ ನೀವು ಎಷ್ಟನೇ ಮತದಾರ ಅಂತ ಅಷ್ಟೇ. ಈಗ ಸಪೋಸ್ 1000 ಜನ ವೋಟರ್ ಇರ್ತಾರೆ, ನೀವು 763ನೇ ವೋಟರ್ ಆಗಿರ್ತೀರಿ. ಆ 763 ಇರ್ತದಲ್ಲ ಅದೇ ನಿಮ್ಮ ಕ್ರಮ ಸಂಖ್ಯೆ ಆಗಿರ್ತದೆ. ಅದನ್ನು ನೀವು ಅಲ್ಲಿ ಬರ್ಕೋಬೇಕು. ನಂತರ ಬಂದು ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತ ಇರುತ್ತೆ. ಆ ಒಂದು ಬಾಕ್ಸಲ್ಲಿ ಬಂದು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನೆಕ್ಸ್ಟ್ ಪೇಜು ಲಾಗಿನ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಸಿಂಪಲಾಗಿ ಏನಿಲ್ಲ, ಇಲ್ಲಿ ಫಸ್ಟ್ ಟೈಮು ಲಾಗಿನ್ ಮಾಡ್ಕೋಬೇಕು ಅಂದರೆ ನೀವು ಯೂಸರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಈಗ ನಿಮ್ಮ ವೋಟರ್ ID ಕಾರ್ಡಲ್ಲಿ ಇರ್ತಂಥ ನಿಮ್ಮ ಹೆಸರನ್ನ ಅಲ್ಲಿ ಟೈಪ್ ಮಾಡಬೇಕು. ಫಸ್ಟ್ ನೇಮ್ ಅನ್ನೋ ಜಾಗಕ್ಕೆ, ನಂತರ ಲಾಸ್ಟ್ ನೇಮ್ ಅನ್ನೋ ಜಾಗಕ್ಕೆ ನಿಮ್ಮ ಇನ್ಸಿಲ್ ಇದ್ದರೆ ಹಾಕಿ, ಇನ್ಸಿಲ್ ಇಲ್ಲ ಸಪೋಸ್ ನಿಮ್ಮದು ಸರ್ ನೇಮ್ ಇತ್ತು ಅಂದರೆ ಲಾಸ್ಟ್ ನೇಮ್ಗೆ ಬಾಕ್ಸ್ಗೆ ಹಾಕಿ ಬಂದಿರ್ತಕ್ಕಂಥ OTPನ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಈಗ ಮತ್ತೆ ಮೇನ್ ಪೇಜ್ಗೆ ಬಂದು ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತೀರಲ್ಲ ಆ ಒಂದು ಫೋನ್ ನಂಬರ್ನ ಹಾಕಿ ಮತ್ತೆ ಕೂಡ ನೀವು ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಕೂಡ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಯಶಸ್ವಿಯಾಗಿ ಮೊದಲು ಓಪನ್ ಆಗ್ತಲ್ಲ ಅದೇ ರೀತಿ ಪೇಜು ಓಪನ್ ಆಗ್ತದೆ. ಇಲ್ಲಿ ಮತ್ತೆ ನೀವು ವೋಟರ್ ರಿಜಿಸ್ಟ್ರೇಷನ್ ಅನ್ನೋದು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರಮ್ ಆನ್ಲೈನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜು ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರಾಜ್ಯನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ತದನಂತರ ಕೆಳಗಡೆ ಬಂದು ನಿಮ್ಮ ಎಫಿಕ್ ನಂಬರು ಅಥವಾ ವೋಟರ್ ID ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ನಿಮ್ಮ ಡಾಟಾ ಇಲ್ಲಿ ಫ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಅಂತೇಳಿ ಓಪನ್ ಆಗ್ತದೆ. ನಿಮ್ಮ ಪ್ರಸ್ತುತ ಇರ್ತಕ್ಕಂಥ ಸೀರಿಯಲ್ ನಂಬರು ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರ ಎಲ್ಲ ಓಪನ್ ಆಗ್ತದೆ. ಇಲ್ಲಿ ರೆಡ್ ಲೈನಲ್ಲಿ ರೆಡ್ ಅಕ್ಷರಗಳು ಕೊಟ್ಟಿದ್ದಾನಲ್ಲ ನೋಡಿ, ಅಲ್ಲಿ ಇಂಪಾರ್ಟೆಂಟಾಗಿ ನೀವು ಗಮನಿಸಬೇಕಾದಂಥ ಅಂಶ ಏನಂದರೆ ನಿಮ್ಮ ವೋಟರ್ IDಯಲ್ಲಿ ಇರ್ತಕ್ಕಂಥ ಹೆಸರು ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಎರಡೂ ಕೂಡ ಮ್ಯಾಚ್ ಇತ್ತು ಅಂದರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಜೊತೆಗೆ ನಿಮ್ಮ ವೋಟರ್ ID ಕಾರ್ಡ್ಗೆ ಫೋನ್ ನಂಬರು ಲಿಂಕ್ ಆಗಿರಬೇಕಾಗ್ತದೆ. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥದ್ದಲ್ಲ, ವೋಟರ್ ID ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗ್ತದೆ. ಅದಿದ್ದರೆ ಮಾತ್ರ ನೀವು ಆನ್ಲೈನಲ್ಲಿ ಈ ಒಂದು ಅರ್ಜಿನ ಸಲ್ಲಿಸ್ಬೋದು. ಇನ್ ಕೇಸ್ ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ಆಫ್ಲೈನಲ್ಲಿ ಮನೆಗೆ ಒಂದು BLOಗಳು ಕೊಟ್ಟಿರ್ತಾರಲ್ಲ ಆ ರೀತಿ ಎನ್ಯುಮರೇಷನ್ ಫಾರಮ್ ಅದನ್ನ ಫಿಲಪ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಈಗ ಸ್ನೇಹಿತರೆ ನಂದು ಫೋನ್ ನಂಬರ್ ಲಿಂಕ್ ಆಗಿದೆ, ಅದರಿಂದ ಕೆಳಗಡೆ ಬಂದು ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಒಂದು OTP ಬರುತ್ತೆ, ಆ OTPನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಈ ರೀತಿಯಾದ ನೆಕ್ಸ್ಟ್ ಆಪ್ಷನ್ನು ಸೆಲೆಕ್ಟ್ ದ ಒನ್ ಕ್ಯಾಟಗರಿ ಅಂತೇಳಿ 4 ಆಪ್ಷನ್ಗಳು ತೆರ್ಕೊಳ್ಳುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಬಂದು ಮೈ ನೇಮ್ ಇಸ್ ಇನ್ ಲಾಸ್ಟ್ ಎಲೆಕ್ಟ್ರೋ ರೋಲ್ ಅಂತ, ಲಾಸ್ಟ್ 2002ರಲ್ಲಿ ಮತಪಟ್ಟಿಲಿ ನಮ್ಮ ಹೆಸರಿತ್ತು ಅಂತ ಮೊದಲನೇ ಆಪ್ಷನ್ನು. ಒಂದು ವೇಳೆ ಆ ಪಟ್ಟಿಲಿ ಹೆಸರಿಲ್ಲ ಅಂದರೆ ನಮ್ಮ ಹೆಸರು. ಸೆಕೆಂಡ್ನೇ ಆಪ್ಷನು ನನ್ನ ಹೆಸರಿಲ್ಲ ನಮ್ಮ ತಂದೆ ತಾಯಿ ಹೆಸರಿದೆ ಅಂತ ಇದ್ದರೆ ಮೈ ಪೇರೆಂಟ್ಸ್ ನೇಮ್ ಇಸ್ ಮದರ್ ಫಾದರ್ ಗ್ರ್ಯಾಂಡ್ ಫಾದರ್
ಅವ್ರದ್ದು 2002 2003ರ ಮತಪಟ್ಟಿಯಲ್ಲಿ ಹೆಸರಿದೆ ಅಂತೇಳಿ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ 2002ರ ಮತಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿ ಹೆಸರಿಲ್ಲ, ಅವ್ರದ್ದು 2025 26 ಪಟ್ಟಿಲಿದೆ ಅಂತಂದರೆ ಅವರು 3ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹೆಸರು ಹಾಗೆ ನಿಮ್ಮ ಪೇರೆಂಟ್ಸ್ ಹೆಸರು 2002ರ ಮತಪಟ್ಟಿಲಿ ಯಾವುದು ಒಬ್ರದ್ದು ಕೂಡ ಇಲ್ಲ ಅಂದವರು ಕೊನೆ ಆಪ್ಷನ್ 4ನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫಾರಮ್ನ ತುಂಬಬೇಕಾಗ್ತದೆ. ನನ್ನ ಹೆಸರು 2002ರ ಮತಪಟ್ಟಿಯಲ್ಲಿ ಇರೋದ್ರಿಂದ ನಾನು ಫಸ್ಟ್ ಆಪ್ಷನ್ ಇದೆ ನೋಡಿ, ಮೈ ನೇಮ್ ಇಸ್ ಎಕ್ಸಿಟಿಂಗ್ ಎಲೆಕ್ಟ್ರಲ್ ರೋಲ್ ಅಂತೇಳಿ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ರಾಜ್ಯದ 224 ಕಾನ್ಸ್ಟಿಟ್ಯೂಯೆನ್ಸಿಗಳು ಶೋ ಆಗ್ತವೆ. ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಯಾವ ನಂಬರ್ಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಕ್ಲಿಕ್ ಮಾಡಿದ್ರೆ ಇದು ಬೂತು ಮತಗಟ್ಟೆ ಸಂಖ್ಯೆ ಅಥವಾ ಭಾಗ ಸಂಖ್ಯೆ, ನಿಮ್ಮ ಒಟ್ಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಒಟ್ಟು ಮತದಾನದ ಬೂತ್ಗಳು ಎಷ್ಟಿದೆ ಅವೆಲ್ಲಕ್ಕೂ ಕೂಡ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ನಿಮ್ಮ ಬೂತು ನಿಮ್ಮ ಊರಿನ ಬೂತು ಎಷ್ಟನೇ ನಂಬರ್ಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ದ ಪಾರ್ಟ್ ಆರ್ ಸೀರಿಯಲ್ ನಂಬರ್ ಅಂತ ಕೇಳುತ್ತೆ ನೋಡಿ. ಈ ಒಂದು ಆಪ್ಷನ್ ಬಂದು ನಾನು ಮೊದಲೇ ಹೇಳಿದ ರೀತಿ ಇಲ್ಲಿ ಪಾರ್ಟ್ ನಂಬರ್ ಅಂತ ಇರುತ್ತೆ ನೋಡಿ. ಆ ಪಾರ್ಟ್ ನಂಬರ್ ಅಂದರೆ ನೀವು ನಿಮ್ಮೂರಿನಲ್ಲಿ ಎಷ್ಟನೇ ಮತದಾರ ಅಂತ ಆ ಒಂದು ಸೀರಿಯಲ್ ನಂಬರ್ನ ತೊಗೊಂಡು ಇಲ್ಲಿಗೆ ಎಂಟ್ರಿ ಮಾಡಬೇಕಾಗ್ತದೆ, ಕ್ರಮ ಸಂಖ್ಯೆನ. ಈಗ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ ಹೆಸರು ಒಂದು ವೇಳೆ 2002ರ ಮತಪಟ್ಟಿಲಿ ಇತ್ತು ಅಂದರೆ ಇಲ್ಲಿ ಕೆಳಗಡೆ ಶೋ ಆಗ್ತದೆ. ಎಲೆಕ್ಟ್ರಲ್ ನೇಮ್, ರಿಲೇಟಿವ್ ನೇಮ್ ಹಾಗೆ ರಿಲೇಟಿವ್ ಟೈಪು ತಂದೆ ಹೆಸರು ಫಾದರ್ ಅಂತ ಬರುತ್ತೆ. ಅಲ್ಲಿ ಕನ್ಸಲ್ ಬಾಕ್ಸ್ ಇದೆ ನೋಡಿ, ಮೈ ನೇಮ್ ಎಕ್ಸಿಟಿಂಗ್ ಇನ್ ಎಲೆಕ್ಟ್ರಲ್ ರೋಲ್ ಕರ್ನಾಟಕ ಇನ್ 2002 ಫಾರ್ ದ ಎಬೌಟ್ ಡೀಟೇಲ್ಸು ಕರ್ನಾಟಕದ 2002ರ ಮತದಾರರ ಪಟ್ಟಿಲಿದೆ ಅಂತ ಕಂಟಿನ್ಯೂ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಇಲ್ಲಿ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅಲ್ಲಿ ರಿಲೇಷನ್ ಟೈಪ್ ಬಂದು 0 ಅಂತ ಇರುತ್ತೆ, 0 ಅಂತಲೇ ಬರುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ. ನಂತರ ಕೆಲವನ್ನ ಇಲ್ಲಿ ಫಿಲ್ ಮಾಡಬೇಕು. ಸ್ಕ್ರೋಲ್ ಮಾಡ್ಕೊಂಬನ್ನಿ. ಕೆಳಗಡೆ ಬಂದರೆ ಅಲ್ಲಿ ನಿಮ್ದು ಆಲ್ರೆಡಿ ಫೋನ್ ನಂಬರ್ ವೆರಿಫೈಡ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಆಧಾರ್ ನಂಬರು ಇದು ಆಪ್ಷನಲ್ಲು ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಖಾಲಿ ಬೇಕಾದ್ರೆ ಬಿಡ್ಬೋದು. ನಂತರ ಕೆಳಗಡೆ ಬಂದು ಫಾದರ್ ನೇಮು, ನೀವು ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಫಾದರ್ ನೇಮ್ನ ಎಂಟ್ರಿ ಮಾಡಬೇಕು. ಹಾಗೆಯೇ ಫಾದರ್ ಎಫಿಕ್ ನಂಬರು ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಬೋದು, ಇನ್ ಕೇಸ್ ಬಿಡ್ಬೋದು, ಖಾಲಿ ಬೇಕಾದರೂ ನಡೆಯುತ್ತೆ. ನಂತರ ಕೆಳಗಡೆ ಬಂದು ಮದರ್ ನೇಮು ಇದನ್ನು ಕೂಡ ಬರೀಬೇಕಾಗ್ತದೆ. ಅವ್ರದ್ದು ಕೂಡ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಖಾಲಿ ಬಿಡ್ಬೋದು. ನಂತರ ಕೆಳಗಡೆ ಬಂದು ಸ್ಪೋಸ್ ನೇಮು ಅಂದರೆ ನಿಮ್ಮ ಸಂಗಾತಿಯ ಹೆಸರು. ಗಂಡು ಮಕ್ಕಳು ಮದುವೆ ಆಗಿದ್ರೆ ಅಲ್ಲಿ ಹೆಂಡತಿ ಹೆಸರನ್ನ ಹಾಕಬೇಕು. ಹಾಗೆಯೇ ಹೆಣ್ಮಕ್ಳು ತುಂಬ್ತಾರೆ ಈ ಫಾರಮ್ ಗಂಡನ ಹೆಸರು ಹಾಕಬೇಕು. ಒಂದು ವೇಳೆ ಇಬ್ಬರದ್ದು ಕೂಡ ಮದುವೆ ಆಗಿಲ್ಲ ಅಂದರೆ ಆ 2 ಕಾಲಮ್ನು ಕೂಡ ಖಾಲಿ ಬಿಡಬೇಕಾಗ್ತದೆ. ನಂತರ ಕೆಳಗಡೆ ಬಂದು ನೀವು ಎಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ದೀರಾ ಆ ಒಂದು ಊರಿನ ಹೆಸರನ್ನ ಹಾಕಬೇಕು. ನಂತರ ಇಲ್ಲಿ ಚೂಸ್ ಫೈಲ್ ಮಾಡಿ ನೀವೊಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನೀಗ ಆಲ್ರೆಡಿ ಗ್ಯಾಲರಿ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಚೂಸ್ ಮಾಡಿ ಈ ರೀತಿ ಕ್ರಾಪ್ ಮಾಡಿ, ಮೇಗಡೆ ಕ್ರಾಪ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ಕೂಡ ಫೆಚ್ ಆಗುತ್ತೆ. ತದನಂತರ ಕೆಳಗಡೆ ಬಂದು ಇಲ್ಲಿ ಮತ್ತೆ ಸಬ್ಮಿಟ್ ಅಂತ ಮಾಡಬೇಕಾಗ್ತದೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಕೂಡ ಒಂದು ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಏನಿಲ್ಲ, ನೀವೇನು ಫಿಲ್ ಮಾಡುವಂಥದ್ದು ಏನಿಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಇಲ್ಲಿ ಬಾಕ್ಸ್ ಕೂಡ ನೀವು ಟಿಕ್ ಮಾಡಿದ್ರು ಕೂಡ ಅದು ಓಪನ್ ಆಗೋಲ್ಲ. ಸಿಂಪಲಾಗಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಇಲ್ಲೇನು ಕೂಡ ಎಂಟ್ರಿ ಮಾಡಲಿಕ್ಕಾಗಲ್ಲ. ಕೆಳಗಡೆ ಬಂದು ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ ನೋಡಿ, ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಈಗ ಸಬ್ಮಿಟ್ ಅಂತ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜು ಈ ಸೈನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ನ ಇಟ್ಕೊಂಡಿರಬೇಕಾಗ್ತದೆ. ಮೊದಲಿಗೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಅಂತ ಮಾಡಬೇಕು. ನಂತರ ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ, ಆ OTPನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮದು ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಸಬ್ಮಿಟ್ ಆಗುತ್ತೆ. ಒಂದು ರೆಫರೆನ್ಸ್ ನಂಬರು ಕೂಡ ಒಂದು ಜನರೇಟ್ ಆಗುತ್ತೆ. ಈ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಒಂದು ರೆಫರೆನ್ಸ್ ನಂಬರು ಫ್ಯೂಚರಲ್ಲಿ ನಿಮಗೆ ಬೇಕಾಗ್ತದೆ. ಇಷ್ಟಾದ ನಂತರ ನೀವು ಈ ಒಂದು ಅರ್ಜಿ ನೀವೇನು ಮಾಡೋ ಹಾಗಿಲ್ಲ, ನೀವು ಆನ್ಲೈನ್ ಸಬ್ಮಿಟ್ ಮಾಡಿ ಸುಮ್ಮನೆ ಮನೇಲಿರೋದಷ್ಟೇ. ಅದು BLO ಲಾಗಿನ್ಗೆ ಹೋಗ್ತದೆ, ಅವರು ಅಪ್ರೂವಲ್ ಕೊಟ್ಕೋತಾರೆ. ಇಲ್ಲಿ ಅವ್ರ ಲಾಗಿನ್ನು ಕೂಡ ಯಾವ ರೀತಿ ಅಪ್ರೂವಲ್ ಮಾಡ್ತಾರೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಅವ್ರ ಲಾಗಿನ್ಗೆ ಹೋದ ನಂತರ ಇಲ್ಲಿ EF ಫಿಲ್ಡ್ ಬೈ ಸಿಟಿಜನ್ BLO ಟು ವ್ಯಾಲಿಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅವ್ರಿಗೆ. ಅಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿ ಹಾಕ್ತಂಥವ್ರಿಗೆ BLO ಲಾಗಿನಲ್ಲಿ ಈ ರೀತಿ ಆಪ್ಷನ್ ಇರ್ತಕ್ಕಂಥದ್ದು ಹೋಗಿ ಅದು ಕೂತ್ಕೊಳ್ಳುತ್ತೆ. ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೀವಲ್ಲ, ಅವರು PDF ಅಲ್ಲಿ ಓಪನ್ ಮಾಡ್ಕೊಂಡು ನೋಡ್ತಾರೆ. ಅವರು ಕರೆಕ್ಟಾಗಿ ಎಲ್ಲ ಫಿಲ್ ಮಾಡಿರ್ತಾರೆ. ಇಲ್ಲಿ ಡಿಜಿಟಲ್ ಸೈನ್ ಇರೋದ್ರಿಂದ ಇಲ್ಲಿ ಮ್ಯಾನುವಲ್ ಆಗಿ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದಿದೆ ನೋಡಿ, ಡಿಜಿಟಲ್ ಸೈನ್ಡ್ ಬೈ ಯಾವ ವ್ಯಕ್ತಿ ಸೈನ್ ಮಾಡಿರ್ತಾನೆ ಅವನ ಹೆಸರು ಬಂದಿರುತ್ತೆ. ಈ ರೀತಿ PDF ಅಂತ ಒಂದು ಫಾರ್ಮೆಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ PDFನು ಕೂಡ ನೋಡ್ಬೋದು. ಕೆಳಗಡೆ ಎಡಿಟ್ ಅಂತ ಆಪ್ಷನ್ ಇದೆ, ತಪ್ಪಾಗಿದ್ರೆ ಎಡಿಟ್ ಕೂಡ ಮಾಡ್ಬೋದು. ನಂತರ ಎಲ್ಲ ಕರೆಕ್ಟ್ ಇದೆ ಅಂದರೆ ಇಲ್ಲಿ ಫೌಂಡ್ ಓಕೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ERO ಲಾಗಿನ್ಗೆ ಪಾಸ್ವರ್ಡ್ ಆಗುತ್ತೆ, ಅಂದರೆ ಮುಂದೆ ಹೋಗುತ್ತೆ. ಇಷ್ಟಲಿಗೆ ನಿಮ್ಮ ಕೆಲಸ ಮುಗಿಯುತ್ತೆ. ಇಷ್ಟಾದ ನಂತರ ಇಲ್ಲಿ ಮತ್ತೆ ಕೆಳಗಡೆ ಬಂದು ನೋಡ್ಬೋದು, EF ಫಿಲ್ಡ್ ಬೈ ಸಿಟಿಜನ್ BLO ವೆರಿಫೈಡ್ ಆದ ನಂತರ ಆಲ್ರೆಡಿ ವೆರಿಫೈಡ್ ಆಗಿದೆ ಅಂತ ಈ ರೀತಿ ಬರುತ್ತೆ. ಇದನ್ನೇನು ನೀವು ಹೇಳಿ ಮಾಡಿಸ್ಬೇಕಾದ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ನಿಮ್ಮ BLOಗಳು ಅವರು ನೋಡ್ಕೊಂಡು ಪ್ರತಿ ದಿವಸನೂ ಕೂಡ ಅಪ್ಡೇಟ್ನ ಮಾಡಲೇಬೇಕು. ಅದರಿಂದ ಅವರು ಮಾಡ್ಕೋತಾರೆ. ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿ ಸುಮ್ಮನೆ ಇರೋದಷ್ಟೇ. ಸ್ನೇಹಿತರೆ, ಈ ರೀತಿಯಾಗಿ ಆನ್ಲೈನಲ್ಲಿ ಸುಲಭವಾಗಿ ಮನೆಯಲ್ಲೇ ಕೂತು ಮೊಬೈಲ್ ಫೋನ್ ಮುಖಾಂತರ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.